ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕ್ಲಿಲ್ಲ ಒಂಥರ ಇದೆಯಾ? ನಾನು ಅಭಿ ರೂಮಿಂದ ಹೊರಗಡೆ ಕಳಿಸ್ತೆ ಅಂತ ನೋವಾಯ್ತಾ? ಇಲ್ಲ ಅಕ್ಕ. ನೀನು ಸುಳ್ಳು ಹೇಳಬೇಡ. ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಏನಾಯಿತು ಅಂತ ಹೇಳಿ. ಅದು ಅಮ್ಮ ಮನೆಗೆ ಬಂದಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೆ. ತುಂಬ ಚೆನ್ನಾಗಿ ಸುಳ್ಳು ಹೇಳ್ತೀಯ, ಆದರೆ ಬೇಗ ಸಿಕ್ಕಾಕೊಂಡ್ಬಿಡ್ತೀಯ. ಅಕ್ಕ, ಏನು ಸುಳ್ಳು ಹೇಳ್ದೆ ನಾನು? ಏನು ಸಿಕ್ಕಾಕೊಳ್ಳೋದು? ನಿಮ್ಮಮ್ಮ ಬಂದಮೇಲೆ ನನಗೆಲ್ಲ ಸತ್ಯ ಗೊತ್ತಾಯ್ತು ಲೀಲಾ. ಏನು ಸತ್ಯ ಅಕ್ಕ? ಮನೆಯವ್ರ ಮೇಲೆ ಅಟ್ಯಾಚ್ಮೆಂಟೇ ಇಲ್ಲ ಅಂತ ಹೇಳ್ತಿದ್ದೆ. ಈಗ ನೋಡಿದ್ಯಾ ಅಮ್ಮನ ನೋಡ್ತಿದ್ದ ಹಾಗೆ ಕಣ್ಣಲ್ಲಿ ನೀರು ಹೇಗೆ ಬಂತು ಅಂತ? ಹೌದು ಅಕ್ಕ, ನೀವು ಹೇಳ್ತಿರೋದು ಕರೆಕ್ಟು. ಹೆಣ್ಮಕ್ಳು ಗೊತ್ತಿಲ್ಲದೆ ಎಮೋಷ್ನಲ್ ಆಗಿಬಿಡ್ತಾರೆ. ಓ ಅಂತ್ರ, ಇಲ್ಲಿದ್ಯಾ? ನಾನು ನಿನ್ನ ಮನೆಯೆಲ್ಲ ಹುಡುಕ್ತಿದ್ದೆ. ಯಾಕಂಟಿ? ಏನಿಲ್ಲಮ್ಮ, ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹುಡುಕ್ತಿದ್ದೆ. ಅಷ್ಟೇನಾ? ಬನ್ನಿ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಇಲ್ಲಮ್ಮ, ಆ್ಯಕ್ಚುಲಿ ನನ್ನ ಮಗಳಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಆದರೂ ನನ್ನ ಮಗಳಿಗೆ ಈ ಮನೆಯವರು, ಈ ಮನೆ ಅಂದರೆ ನಮ್ಮ ಮನೆಗಿಂತ ತುಂಬ ಇಷ್ಟ. ಅದಕ್ಕೆ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಒಂದ್ಸಲಿ ನಮ್ಮ ಮನೆಗೆ ಬಾಮ್ಮ. ನಾನು ಈಗ ತಾನೇ ಲೀಲಾ ಅವ್ರ ತಂದೆ ಹತ್ರ ಮಾತಾಡಬೇಕಾದ್ರೆ ಹಾಗೆ ಅಂದ್ಕೊಂಡೆ. ಅಷ್ಟರಲ್ಲಿ ನೀವೇ ಹೇಳಿಬಿಟ್ರಿ. ಖಂಡಿತವಾಗ್ಲೂ ಒಂದ್ಸಲ ಬಿಡುವು ಮಾಡ್ಕೊಂಡು ಬರ್ತೀನಿ ಆಂಟಿ. ಸರಿ, ಹಾಗಿದ್ರೆ ನಾನಿನ್ ಬರ್ತೀನಿ. ನಾವು ಟಚ್ಚಲ್ಲಿರೋಣ. ಬಾಯ್ ಲೀಲಾ ಡಾಟರ್. ಲೀಲಾ, ಆಂಟಿನ ಬಿಟ್ಬಿಟ್ಟು ಬಾ. ಅಯ್ಯಯ್ಯೋ, ಏನು ಬೇಡ, ನೀವಿಬ್ರು ಮಾತಾಡ್ತಾರೆ. ಬಾಯ್. ಲೀಲಾ, ನಿಮ್ಮಮ್ಮ ಎಷ್ಟು ಒಳ್ಳೆಯವರಲ್ವಾ? ನೋಡಿಪ್ಪ, ಇಷ್ಟೊತ್ತಲ್ಲಿ ಕರೆಸ್ದೆ ಅಂತ ಬೇಜಾರು ಮಾಡ್ಕೋಬೇಡಿ. ಮನೇಲಿ ಸಮಸ್ಯೆ ಮೇಲೆ ಸಮಸ್ಯೆ ತಾಂಡವಾಡ್ತಾ ಇದೆ, ಅದಕ್ಕೆ ನಿಮ್ಮನ್ನು ಕರೆಸ್ಬೇಕಾಯ್ತು. ಪರವಾಗಿಲ್ಲಮ್ಮ, ನಿಮ್ಮ ಸಂಕಟ ನೋಡೋಕ್ಕಾಗದೆ ನಾನೇ ಬರೋಣ ಅಂತ ಇದ್ದೆ. ನೀವೇನು ಹೆದರ್ಕೋಬೇಡಿಮ್ಮ, ನಾ ಬಂದಿದ್ದೀನಲ್ಲ, ಇನ್ನು ಸೂಕ್ತ ಪರಿಹಾರ ಕೊಡ್ತೀನಿ. ಅಕ್ಕ, ಪರಿಹಾರ ಏನು ಅಂತ ನಮ್ಮನ್ನು ಕೇಳಿದಿದ್ರೆ ನಾವೇ ಹೇಳ್ತಿರ್ಲಿಲ್ವಾ? ಈ ಮನೆಗೆ ಆ ಲೀಲಾನೇ ದೊಡ್ಡ ದರಿದ್ರ. ಅವಳು ಆಚೆ ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನೇ ಹೇಳ್ತಿದ್ದೆ. ಶತ್ರುಗಳ ಮೇಲೆ ರೇಗಾಡಿ ಕೂಗಾಡಿ ನಮ್ಮ ಶಕ್ತಿನ ಹಾಳು ಮಾಡ್ಕೋಬಾರ್ದು ಸರು. ಬರೋ ಕೋಪನೆಲ್ಲ ಆಗಬೇಕಾಗಿರೋ ಕೆಲಸದ ಮೇಲೆ ಹಾಕಿದ್ರೆ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಯಾವುದೇ ತಡೆ ಇಲ್ಲದೆ ಆಗುತ್ತೆ. ಸಮಾಧಾನ ಮುಖ್ಯ. ಒಂದು ವ್ರತ ಇದೆ ಅಂತ ಹೇಳ್ತಿದ್ರಿ, ಅದೇನು ಅಂತ ಹೇಳಿಬಿಟ್ರೆ ಅದ್ರ ಪ್ರಕಾರನೇ ಎಲ್ಲ ವ್ಯವಸ್ಥೆನೂ ಮಾಡಿಸ್ಬಿಡ್ತೀನಿ. ಇದೇ ತಾಯಿ, ಒಂದು ವ್ರತ ಇದೆ. ಹೆಣ್ಮಕ್ಕಳು ತನ್ನ ಗಂಡನ ಶ್ರೇಯೋಭಿವೃದ್ಧಿಗೆ, ಅವನ ಸರ್ವತೋಮುಖ ಬೆಳವಣಿಗೆಗೆ, ಆಯುಸ್ಸು ವೃದ್ಧಿಗೆ ಮತ್ತು ಕಂಟಕ ನಿವಾರಣೆಗೆ ಒಂದು ವ್ರತ ಇದೆ. ಅದನ್ನ ವಟಸಾವಿತ್ರಿ ವ್ರತ ಅಂತ ಕರೀತಾರೆ. ನಿಮ್ಮ ಸೊಸೆ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಅರಳಿ ಮರಕ್ಕೆ ಹಳದಿ ಬಣ್ಣದ ದಾರಾನ್ನ 7 ಸುತ್ತು ಸುತ್ತಿ ಆ ಮರಕ್ಕೆ ಪೂಜೆ ಮಾಡಬೇಕಮ್ಮ. ನಿಮ್ಮ ಮಗನ ಜಾತಕದಲ್ಲಿ ಕಂಟಕ ಜಾಸ್ತಿ ಇರೋದ್ರಿಂದ ವ್ರತ ಕೂಡ ಉಗ್ರವಾಗಿ ಮಾಡಬೇಕಾಗತ್ತಮ್ಮ. ಅಂದರೆ ಸಾವಿತ್ರಿ ವ್ರತ ನಿಲ್ಲಿಸದೆ ದೇವಸ್ಥಾನಕ್ಕೆ ಹೋಗಿ ಮೊಣಕಾಲು ಊರಿ ಕೈಯಲ್ಲಿ ದೀಪ ಇಟ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬರಿಬೇಕಮ್ಮ. ಯಾವುದೇ ಕಾರಣಕ್ಕೂ ಪ್ರದಕ್ಷಿಣೆನೂ ನಿಲ್ಬಾರ್ದು, ಕೈಯಲ್ಲಿರೋ ದೀಪನೂ ಆರಬಾರ್ದು. ಇಡೀ ದಿನ ನಿಮ್ಮ ಸೊಸೆ ಉಪವಾಸ ಇದ್ದು ಚಂದ್ರೋದಯದ ಕಾಲದಲ್ಲಿ ಗಂಡನ ಕೈಯಿಂದ ಸಿಹಿನ ತಿನ್ನಿಸ್ಕೋಬೇಕಮ್ಮ. ಇದ್ರ ಮೂಲಕ ವ್ರತನ ಸಮಾಪ್ತಿ ಮಾಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ ನಿಮ್ಮ ಮಗ, ನಿಮ್ಮ ಮನೆಯವ್ರ ಕಂಟಕ ತಪ್ಪುತ್ತಮ್ಮ.
ನಾನು ಹೇಳಿರೋ ಈ ವ್ರತದ ವಿಧಾನದಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ವ್ರತ ಫಲಿಸೋದಿಲ್ಲ. ಆಯ್ತಪ್ಪ, ನೀವು ಹೇಳಿರೋ ವ್ರತನ ಶ್ರದ್ಧೆಯಿಂದ ಮಾಡಕ್ಕೆ ಹೇಳ್ತೀನಿ. ನೀವು ಬಂದಿದ್ದು ತುಂಬ ಉಪಕಾರ ಆಯಿತು. ನಾಳೆನೇ ಮಾಡಿಮ್ಮ. ನಾಳೆ ದಿನ ತುಂಬ ಚೆನ್ನಾಗಿದೆ. ನಾಳೆ ವ್ರತ ಮಾಡೋದ್ರಿಂದ ವ್ರತದ ಫಲ ದುಪ್ಪಟ್ಟಾಗತ್ತೆ. ಓ ಹೌದಾ? ಸರಿ, ಹಾಗೆ ಆಗಲಿ. ಸರಿಮ್ಮ, ನಾನೇನು ಬರ್ತೀನಿ. ಅಕ್ಕ, ಈಗ ಅಜ್ಜಿ ವ್ರತನ ಯಾರ ಕೈಲಿ ಮಾಡಿಸ್ತಾರೆ? ಪುರೋಹಿತರು ಹೇಳಿದ್ದು ಏಜೆ ಹೆಂಡತಿ ವ್ರತ ಮಾಡಬೇಕು ಅಂತ. ಏಜೆ ಹೆಂಡತಿ ಅಂದರೆ ಈ ಮನೆ ಸೊಸೆ, ನಮ್ಮೆಲ್ಲರ ಅತ್ತೆ. ಅದು ಅಂತರ ಅತ್ತೆ ಮಾತ್ರ. ಅದನ್ನು ನಾವು ಹೇಳಿದ್ರೆ ಸಾಲದಕ್ಕ. ಅಜ್ಜಿನೂ ಅದೇ ಡಿಸೈಡ್ ಮಾಡಬೇಕು. ಬೈ ಚಾನ್ಸ್ ಅಜ್ಜಿ ಏನಾದರೂ ಲೀಲಾ ಕೈಲೇ ಮಾಡಿಸ್ತೀನಿ ಅಂತಂದರೆ ಅದಾಗಕ್ಕೆ ನಾನು ಬಿಡಲ್ಲ. ಇದನ್ನು ಅಜ್ಜಿ ಹತ್ರನೇ ಮಾತಾಡೋಣ. ಅದೇನೇ ವ್ರತ ಇದ್ರೂ ಅದನ್ನು ಅಂತರ ಅತ್ತೆನೇ ಮಾಡಬೇಕು. ಆ ಜವಾಬ್ದಾರಿ ನಮ್ಮದು. ಬಾ. ಕೈಯಲ್ಲಿ 10 ಲಕ್ಷ ರೂಪಾಯಿ ಚೆಕ್ ನೋಡ್ತಿದ್ದ ಹಾಗೆ ಅಕ್ಕಪಕ್ಕದ ಆಂಟಿರೆಲ್ಲ ಫ್ಲಾಟ್ ಆಗ್ಬಿಟ್ರು. ದುಡ್ಡಿಗಿರೋ ಬೆಲೆ ಯಾರಿಗೂ ಇಲ್ಲ. ಇದೇನಪ್ಪ ಇಷ್ಟು ಕತ್ಲೆ? ಎಲ್ಲೋಗ್ಬಿಟ್ರು ಇವರು? ರೇವತಿ, 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 ಓಹೋ ಹೋ 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 ಹೋ, ನಿಮ್ಗೆ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಗೊತ್ತಿಲ್ಲ. ಪೂವರ್ ಪೀಪಲ್ಸ್. ಇನ್ನು ಬೆಳಿಗ್ಗೆ ಆಗಿರೋದನ್ನ ಯೋಚನೆ ಮಾಡ್ತಾ ಕೂತಿದ್ದೀರಾ? ಎದ್ದೇಳಿ ಚಂದ್ರಶೇಖರ ಸ್ವಾಮಿಗಳೇ. ಮಕ್ಕಳ ನೀನನ್ನ ಇಷ್ಟೆಲ್ಲ ಅವಾಂತರ ಮಾಡಿ ಈಗ ಬಂದಿದ್ಯಾ? ಬೆಳಿಗ್ಗೆ ನಿನ್ನ ದೆವ್ವ ಮೆಟ್ಕೊಂಡಿದ್ದ. ಓ ಮೈ ಪೂರ್ ಹಸ್ಬೆಂಡ್, ಡೋಂಟ್ ವರಿ. ನಂಗೆ ಇನ್ಮೇಲೆ ಯಾವ ದೆವ್ವನೂ ಬಂದು ಮೆಟ್ಕೊಳ್ಳಲ್ಲ. ಯಾಕೆಂದ್ರೆ ಬೇರೆಯವರಿಗೆ ದೆವ್ವ ಬಿಡಿಸೋಳೆ ನಾನು. ಇನ್ನು ಮುಂದೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್. ನನಗೊಂದು ವರ ಸಿಕ್ಕಿದೆ. ಕೇಳಿದ ತಕ್ಷಣ ಟಣ್ಣಂತ ಬಂದು ಕೈ ಸೇರುತ್ತೆ. ಅಮ್ಮ, ನೀನೇನಾದ್ರೂ ಮಾಡ್ಕೊ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೀವಿ ತಾನೆ. ಮತ್ತೆ ಯಾಕೆ ಬಂದು ನನಗೆ ನೋವು ಕೊಡ್ತೀಯಾ? ನೋವಂತೆ ನೋವು. ಏನೇ ರೇವತಿ ನೀನು? ಈ ಅಮ್ಮನ ನೀನು ಅರ್ಥನೇ ಮಾಡ್ಕೊಳಲ್ವಾ? ನಿನ್ಗೋಸ್ಕರ ನಾನು ಕಷ್ಟಪಟ್ಟು 1 ಅವರಲ್ಲಿ, ಜಸ್ಟ್ 1 ಅವರಲ್ಲಿ 10 ಲಕ್ಷ ರೂಪಾಯಿ ದುಡ್ಕೊಂಡು ಬಂದಿದ್ದೀನಿ ನೋಡು. ಏನೇ ಮುಖ ನೋಡ್ತಾ ಇದೆಯಾ? ನಾನು ಆ ಮನೇಲಿ ಆಡಿದ ಆಟಕ್ಕೆ ಆ ದುರ್ಗಾಂಬ ಅಲ್ಲಾಡ್ ಹೋಗಿ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಕಳಿಸಿದಾಳೆ. ಇದು ಕೌಸಲ್ಯ ಪವರ್ ಅಂದ್ರೆ. ನಿಮ್ಮ ಅಪ್ಪ ರಿಟೈರ್ಡ್ ಆದ್ರೂ ಇಷ್ಟು ದುಡ್ಡು ಬರಲ್ಲ. ಬೇಕಾದ್ರೆ ಕೇಳಿ ನೋಡು, ಬರುತ್ತೇನ್ರಿ? ನೋಡ್ದ್ಯಾ, ಬರಲ್ಲ. ನಿಮ್ಮಮ್ಮ ಕಷ್ಟಪಟ್ಟು ಇಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟೇ ಅಲ್ಲ, ಇನ್ನೂ ಬರುತ್ತೆ, ಬರ್ತಾನೆ ಇರುತ್ತೆ. ಈ ದುಡ್ಡಲ್ಲಿ ಮನೆ ಕೊಂಡ್ಕೊಳ್ಳೋಣ. ಆಗ ನಿನ್ನ ನೋಡೋದಕ್ಕೆ ಶ್ರೀಮಂತ ಗಂಡು ಬರ್ತಾನೆ. ಅವನ ಜೊತೆ ಮದುವೆ ಫಿಕ್ಸ್ ಮಾಡಿ ಬರೀ ಛತ್ರಕ್ಕೆ 10 ಲಕ್ಷ ಅಲ್ಲ, ಡೆಕೋರೇಷನ್ಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡೋ ತಾಕತ್ತಿದೆ ಈ ಅಮ್ಮಂಗೆ. ಕಿವಿತ್ತು ನಿನ್ನ ಆಸೆಗೆ. ಅಲ್ಲಿ ಹೋಗಿ ಆ ಮನೆಯವರನ್ನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ಯಾ? ನಾಚಿಕೆ ಆಗಲ್ವೇನೆ ನಿನ್ಗೆ? ಯಾಕ್ರೆ ಹಾಗಂತೀರಾ? ಅಮ್ಮ ತಾಯಿ 10 ಲಕ್ಷ ರೂಪಾಯಿ ಕೊಡು ಅಂದ್ರೆ ಯಾರಾದ್ರೂ ಕೊಡ್ತಾ ಇದ್ರಾ? ಈಗ ನನ್ನ ಹತ್ರ ಸತ್ಯ ಇದೆ, ಅದನ್ನ ಮುಚ್ಚಿಡೋದಕ್ಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಲೀಲಾ ಜೀವನ ಸರಿಯಾಗಿದ್ದಿದ್ರೆ ನಾನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೆ? ನೋಡಿ, ಲೀಲಾ ಜೀವನ ಸರಿ ಹೋಗ್ಬೇಕು, ಇಲ್ಲ ನಮ್ಮ ಮನೆ ಚೆನ್ನಾಗಾಗ್ಬೇಕು ಅಷ್ಟೇ. ಲೀಲಾ ಈಗ ನಮ್ಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಆ ಮನೇಲಿ ಅವಳು ಏಜೆ ಹೆಂಡತಿ ಆಗಿದ್ರೆ ಪೂರ್ತಿ ಆಸ್ತಿ ಬರುತ್ತೆ. ಅಥವಾ ಏಜೆ ಜೊತೆ ಡಿವೋರ್ಸ್ ಆಗಿ ಬಾಜಿ ಹೆಂಡತಿ ಆದ್ರೂ ಅರ್ಧ ಆಸ್ತಿ ಆದ್ರೂ ಬರುತ್ತೆ.
ಒಟ್ಟಿನಲ್ಲಿ ಅವಳಿಗೂ ಆ ಮನೆಗೂ ಏನೋ ಒಂದು ಸಂಬಂಧ ಇರಬೇಕು ಅಷ್ಟೇ, ಆಗ ನಮ್ಗೊಳ್ಳೇದು. ಅವಳು ನೋಡಿದ್ರೆ ನನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾಳೆ. ಹಾಗಾದ್ರೆ ನಮ್ ಚೊಂಬೆ ಗತಿ. ಅದಕ್ಕೆ ಈ ಬ್ಲ್ಯಾಕ್ ಮೇಲ್ ನಾಟಕ. ಎಲ್ಲಿವರೆಗೂ ನಾವು ಬಾಯಿ ಮುಚ್ಕೊಂಡಿರ್ತೀವೋ ಅಲ್ಲಿವರೆಗೂ ಲಕ್ಷ ಲಕ್ಷ ಬರ್ತಾ ಇರುತ್ತೆ. ನಂಗೆ 10 ಲಕ್ಷ ರೂಪಾಯಿ ನಿಂಗೆ ಸಂಪಾದನೆ ಮಾಡೋ ಯೋಗ್ಯತೆ ಅಂತೂ ಇಲ್ಲ. ಕಡೆ ಪಕ್ಷ ನಾನ್ ತಂದಿದ್ದು ಉಳಿಸ್ಕೊಳ್ಳಿಲ್ಲ. ಏನಪ್ಪ ಮಾಡಲಿ? ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. 10 ಲಕ್ಷ ಆಮೇಲೆ ಪ್ರದಕ್ಷಿಣೆ ಹಾಕ್ಬೇಕು ಅಲ್ವಾ? ಅದು ಕೈಯಲ್ಲಿ ದೀಪ ಇಟ್ಕೊಂಡೆ ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ರಾತ್ರಿ ಚಂದ್ರೋದಯ ಆದ್ಮೇಲೆ ಗಂಡನ ಕೈಯಿಂದ ಸಿಹಿ ತಿನ್ಬೇಕು. ಆಗ ವ್ರತ ಸಂಪೂರ್ಣ ಆಗುತ್ತೆ. ಅಜ್ಜಿ, ಈ ವ್ರತ ಯಾರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಇಂಥ ಪ್ರಶ್ನೆ ಲೀಲಾ ಕೇಳ್ಬಿಟ್ಲಲ್ಲ. ಯಾಕಪ್ಪ ಈ ಧರ್ಮ ಸಂಕಟ ಭಗವಂತ? ಅಜ್ಜಿ, ನಿಮಗೆ ಸಂಕಟ ಆಗ್ತಿದೆ ಅಂತ ನಂಗೆ ಗೊತ್ತು. ಆದರೆ ನಾನು ಆ ಉದ್ದೇಶಕ್ಕೆ ಈ ಮಾತು ಕೇಳಲಿಲ್ಲ. ಅಂತರ ಅಕ್ಕ ಏನಾದರೂ ಈ ವ್ರತ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ನಿಮ್ಮ ಮನಸ್ಸಿಂದ ಈಗಲೇ ತೆಗೆದು ಹಾಕ್ಬಿಡಿ. ಇಲ್ಲ, ಈ ಮಾತನ್ನ ನೀನು ಹೇಳ್ತಾ ಇದೀಯಾ? ಹೌದು ಅಜ್ಜಿ, ನಾನೇ ಈ ಮಾತು ಹೇಳ್ತಾ ಇದ್ದೀನಿ. ಈ ವ್ರತ ಮಾಡೋದಿದ್ರೆ ನಾನೇ ಮಾಡ್ತೀನಿ. ಅಜ್ಜಿ, ಗಾಬರಿ ಆಗಬೇಡಿ. ಅಂತರ ಅಕ್ಕಂಗೆ ಈ ವ್ರತ ಮಾಡೋಕ್ಕಾಗಲ್ಲ. ಅವ್ರಿಗೀಗಾಗಲೇ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ಇಂಥ ಟೈಮಲ್ಲಿ ಈ ವ್ರತ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈ ವ್ರತನ ನಾನೇ ಮಾಡ್ತೀನಿ. ಅಜ್ಜಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಈ ವ್ರತ ಮಾಡೋಕ್ಕೆ ನೀವು ನಂಗೆ ಒಪ್ಪಿಗೆ ಕೊಡಿ, ಮಿಕ್ಕಿದ್ದೆಲ್ಲ ನಾನು ಮಾಡ್ತೀನಿ. ಯಾಕಜ್ಜಿ? ಏಜೆ ನನ್ನ ಗಂಡ ಅಲ್ವಾ? ಅವ್ರು ಒಳ್ಳೇದಕ್ಕೋಸ್ಕರ ನಾನೇನು ಮಾಡಬಾರ್ದಾ? ಅಜ್ಜಿ, ನಾನು ಅವ್ರ ಹೆಂಡತಿ ಅನ್ನೋ ವಿಷಯನ ಅಂತರಾಕ್ಕನಿಂದ ಮುಚ್ಚಿಟ್ಟಿರ್ಬೋದು. ಹಾಗಂತ ಈ ವಿಷಯ ಸುಳ್ಳಾಗ್ಬಿಡಲ್ಲ ಅಲ್ವಾ? ಏಜೆಗೆ ಯಾವ ತೊಂದರೆ ಆಗೋಕ್ಕೂ ನಾನು ಬಿಡಲ್ಲ. ಅವ್ರಿಗೆ ಯಾವ ತೊಂದರೆ ಆಗಬಾರ್ದು. ಅವ್ರ ಜಾತಕದಲ್ಲಿರೋ ಕಂಟಕ ಹೋಗಬೇಕು ಅಂದರೆ ನಾನು ಈ ವ್ರತ ಮಾಡಲೇಬೇಕು. ನಾನು ಮಾಡೇ ಮಾಡ್ತೀನಿ. ಅವ್ರ ಹೆಂಡತಿಯಾಗಿ ಇದು ನನ್ನ ಕರ್ತವ್ಯ ಅಲ್ವಾ ಅಜ್ಜಿ? ಇಲ್ಲ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಯುದ್ಧ ಆಗ್ಬಿಡ್ತಿತ್ತಮ್ಮ. ಆದರೆ ಇವತ್ತು ಈ ಮನೆ ಜೀವಂತವಾಗಿರೋದು ನಿನ್ನಿಂದ. ನಿನ್ನ ತ್ಯಾಗದ ಗುಣ ಬೇರೆ ಯಾರಿಗೂ ಬರೋದಿಲ್ಲಮ್ಮ. ನಿನ್ನ ಮುಂದೆ ನಾವೆಲ್ಲ ಚಿಕ್ಕವರಾಗ್ಬಿಡ್ತೀವಿ. ಅಜ್ಜಿ, ನೀವು ಈ ಥರ ಎಲ್ಲ ಮಾತಾಡಬೇಡಿ. ಇದು ನನ್ನ ಮನೆ, ನೀವೆಲ್ಲ ನನ್ನೋರು. ನಮ್ಮ ಮಧ್ಯ ಈ ಥರ ಮಾತುಗಳೆಲ್ಲ ಬರಬಾರ್ದು. ನೆಮ್ಮದಿಯಾಗಿ ಮಲ್ಕೊಳ್ಳಿ. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ತಾನೆ? ಆಯ್ತಮ್ಮ. ನೀನು ಬೇಗ ಮಲಕ್ಕೋ. ಯೂಶಲಿ ಅವರು ರೂಮಲ್ಲಿ ಊಟ ಮಾಡಲ್ಲ. ಆದರೆ ಈಗ ಬೇಜಾರಾಗಿದ್ದಾರಲ್ಲ, ಊಟ ಮಾಡಿ ಬನ್ನಿ ಅಂತ ಕರೆಯೋಕ್ಕಾಗಲ್ಲ. ಹೇಗಾದರೂ ಮಾಡಿ
ರೂಮಲ್ಲೇ ಊಟ ಮಾಡಿಸ್ಬೇಕು. ಲೀಲಾ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಬಾ. ಆ್ಯಕ್ಚುಲಿ ಲೀಲಾ, ಅಭಿಗೆ ನಾನೇ ಊಟ ತರೋಣ ಅಂದ್ಕೊಂಡೆ. ನೀನೇ ತಂದಿದ್ದು ಒಳ್ಳೇದಾಯ್ತು. ಕೊಡು. ಲೀಲಾ, ನೀನು ಹೋಗು, ನಾನು ಅಭಿಗೆ ಊಟ ಕೊಡ್ತೀನಿ. ಥ್ಯಾಂಕ್ ಯು. ಲೀಲಾ, ನಿನಗೆ ಹೇಳ್ತಿರೋದು, ಹೋಗು. ಲೀಲಾ, ಲೀಲಾ. ಹಾಂ, ಹೇಳಿ ಅಕ್ಕ. ನಾನು ಆಗ್ಲಿಂದ ಕರಿತಾ ಇದ್ದೀನಿ, ನನ್ನ ಕಡೆ ಗಮನನೇ ಇಲ್ಲ. ಅಕ್ಕ, ಅದು ನನಗೆ ಗೊತ್ತು. ಅಭಿ ಅಂದರೆ ನಿನ್ಗೆ ಅಷ್ಟೊಂದು ಪ್ರೀತಿ. ನಾನು ಯಾಕಮ್ಮ ಲೀಲಾ ಕೈಲಿ ವ್ರತ ಮಾಡಿಸ್ಬಾರ್ದು? ಅಲ್ಲ ಅಜ್ಜಿ, ಅದು ಯಾವ ಆಧಾರದ ಮೇಲೆ ಲೀಲಾ ಅವರೇ ವ್ರತ ಮಾಡಬೇಕು ಅಂತ ನೀವು ಅನ್ಕೊಂಡ್ರಿ? ನನ್ನೇ ಪ್ರಶ್ನೆ ಮಾಡ್ತಿದ್ದೀರಾ? ಪ್ರಶ್ನೆ ಅಂತ ಅಲ್ಲ ಅಜ್ಜಿ, ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಏನೇ ತಪ್ಪಾದರೂ ಪ್ರಶ್ನೆ ಕೇಳಬೇಕು ಅಂತ ನೀವೇ ಹೇಳ್ಕೊಟ್ಟಿದ್ದೀರಾ. ಅದರ ಪ್ರಕಾರನೇ ನಾವು ಕೇಳ್ತಿದ್ದೀವಿ ಅಷ್ಟೇ. ಏನು ಕೇಳೋದು? ಲೀಲಾನೇ ವ್ರತ ಮಾಡ್ತಾಳೆ, ಅದನ್ನು ನಿರ್ಧಾರ ಮಾಡಾಗಿದೆ. ಅಜ್ಜಿ, ನಮ್ಮ ಮಾತು ಕೇಳಿ. ಲೀಲಾ ಅವರು ಈ ಮನೆಗೆ ಯಾರು? ಅವ್ರಿಗೂ ಈ ಮನೆಗೂ ಏನು ಸಂಬಂಧ? ಮೊದಲಾಗಿದ್ರೆ ಒಂದು ಲೆಕ್ಕ, ಆದರೆ ಈಗ ಅಂತರ ಅತ್ತೆ ಬಂದಿದ್ದಾರೆ, ಈ ಮನೆಗೆ ಯಜಮಾನಿ ಸಿಕ್ಕಿದ್ದಾರೆ. ನಿಮ್ಮ ಸೊಸೆ ಅವರು, ಏಜೆಗೆ ಹೆಂಡತಿ ಅವರು. ಇಷ್ಟೆಲ್ಲ ಅಧಿಕಾರ ಇರೋ ಅಂತರ ಅತ್ತೆ ಹಕ್ಕನ್ನ ನೀವು ಹೇಗೆ ಕಿತ್ಕೋತೀರಾ? ನಾನು ಯಾರ ಹಕ್ಕನ್ನು ಕಿತ್ಕೋತಾ ಇಲ್ಲಮ್ಮ. ಇಲ್ಲಿರೋರಿಗೆ ಕೊಡಬೇಕಾಗಿರೋ ಗೌರವ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಮನೆಗೆ ಒಳ್ಳೇದಾಗಲಿ, ನನ್ನ ಮಗ ರಾಮಗೆ ಒಳ್ಳೇದಾಗಲಿ ಅಂತ ಲೀಲಾ ಸ್ವತಃ ತಾನೇ ಈ ವ್ರತ ಮಾಡೋಕ್ಕೆ ಮುಂದೆ ಬಂದಿದ್ದಾಳೆ. ಅದನ್ನು ಬೇಡ ಅಂದರೆ ಆ ಪಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅದೇನೇ ಪಾಪ ಬಂದರೂ ಈ ಮನೆಗೋಸ್ಕರ ನಾನು ಅನುಭವಿಸ್ತೀನಿ. ಅಂತರ ಅತ್ತೆ ಕಣ್ಮುಂದೆನೇ ಇರಬೇಕಾದ್ರೆ ಅದು ಹೇಗಜ್ಜಿ ಇನ್ನೊಬ್ರಿಗೆ ವ್ರತ ಮಾಡಕ್ ಬಿಡ್ತೀರಾ? ಲೀಲಾ ಇನ್ನೊಬ್ಳಲ್ಲ, ಅವಳು ಈ ಮನೆ ಆಸ್ತಿ. ಈ ಮನೆ ಒಳ್ಳೇದನ್ನ ಕೆಟ್ಟದನ್ನ ಹಂಚ್ಕೊಂಡಿರೋಳು ಲೀಲಾ. ನಮಗೋಸ್ಕರ ನೋವು ತಿಂದಿರೋಳು ಲೀಲಾ. ರಾಮ್ ಚೆನ್ನಾಗಿರ್ಲಿ ಅಂತ ಹಗಲು ರಾತ್ರಿ ಬಯಸೋಳು ಲೀಲಾ. ಅಂಥವಳು ವ್ರತ ಮಾಡಿದ್ರೆ ಭಗವಂತನೇ ಮೆಚ್ಚಿ ಈ ಮನೆ ಕಾವಲಿಗೆ ನಿಲ್ತಾನಮ್ಮ. ಇಷ್ಟೆಲ್ಲ ಮಾಡಿರೋದಕ್ಕೆ ದುಡ್ಡು ಕೊಟ್ಟು ಕಳಿಸ್ಬಿಡ್ಬೋದು, ಅದು ಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಮೆರೆಸೋದಕ್ಕಾಗತ್ತಾ? ಸರು, ಲೀಲಾ ಬಗ್ಗೆ ಇನ್ನೊಂದು ಮಾತಾಡಬೇಡ. ಅಜ್ಜಿ ಪ್ಲೀಸ್, ನಾನು ನಿಮಗೆ ಹರ್ಟ್ ಮಾಡಬೇಕು ಅಂತ ಈ ರೀತಿ ಹೇಳಲಿಲ್ಲ. ಅಂತರ ಅತ್ತೆ ಇರೋವಾಗ ಹೆಂಡತಿ ಮಾಡೋ ವ್ರತನ ಲೀಲಾ ಮಾಡ್ತಿರೋದು ತಪ್ಪು ಅಂತ ಹೇಳಿದೆ ಅಷ್ಟೇ. ಲೀಲಾನು ರಾಮ್ ಹೆಂಡ್ತಿನೇಮ್ಮ. ಇಷ್ಟು ಬೇಗ ಅಳಿಸಾಕೋ ಅಷ್ಟು ತಿಳಿಯಾದ ಸಂಬಂಧ ಅಲ್ಲ ಅವ್ರದ್ದು. ಅಜ್ಜಿ, ಹಾಗಿದ್ರೆ ಅಂತರ ಅತ್ತೆ ಏಜೆಗೆ ಹೆಂಡತಿ ಅಲ್ಲ ಅನ್ನೋದನ್ನ ನಮ್ಗೆ ಒಪ್ಕೊಳಕ್ ಹೇಳ್ತಿದ್ದೀರಾ, ಅಥವಾ ಲೀಲಾನೇ ಏಜೆಗೆ ಹೆಂಡತಿ ಅನ್ನೋದನ್ನ ನೀವಾಗ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ? ಹೇಳು ಲೀಲಾ, ಅಭಿ ಅಂದರೆ ಪ್ರೀತಿ ತಾನೆ? ಅಭಿ, ನಿಜ ಹೇಳಿ, ಲೀಲಾಗೆ ನಿಮ್ಮ ಕಂಡ್ರೆ ಪ್ರೀತಿ ಇಲ್ವಾ? ಹತ್ರ ಅದು ಅಕ್ಕ, ನೀವು ಏನು ಹೇಳ್ತಿದ್ದೀರಾ? ಸುಳ್ಳು ಹೇಳ್ಬೇಡ ಲೀಲಾ, ನನಗೆಲ್ಲ ಗೊತ್ತು.
ಇವರಂದರೆ ನಿನ್ನೊಬ್ಳಿಗೆ ಅಲ್ಲ, ಈ ಮನೇಲಿ ಕೆಲಸ ಮಾಡೋ ಎಲ್ರಿಗೂ ಪ್ರೀತಿ. ಹೌಸ್ ಕೀಪಿಂಗಿಂದ ಹಿಡಿದು ಸೆಕ್ಯೂರಿಟಿವರೆಗೂ ಇವರಂದರೆ ಎಲ್ರಿಗೂ ಪ್ರೀತಿ. ಇವ್ರಿಗೇನಾದರೂ ಆದರೆ ಯಾರೂ ತಡ್ಕೊಳ್ಳಲ್ಲ. ಹೌದು ತಾನೆ? ಹೌದು ಅಕ್ಕ, ನೀವು ಹೇಳ್ತಿರೋದು ಕರೆಕ್ಟು. ನೀನು ಯೋಚನೆ ಮಾಡಬೇಡ, ಇವ್ರ ಜೊತೆ ನಾನಿರ್ತೀನಿ. ಇವ್ರಿಗಾಗಿರೋದು ಚಿಕ್ಕ ಗಾಯ ಅಂತ ಯಾರು ಏನೇ ಹೇಳಿದ್ರು ಅದಕ್ಕೆ ಕಾರಣ ಆದವಳು ನಾನು. ಆ ಚಿಕ್ಕ ಗಾಯ ವಾಸಿ ಆಗೋವರೆಗೂ ನಾನು ಇವ್ರ ಜೊತೆ ಇದ್ದು ನೋಡ್ಕೋತೀನಿ. ಹೌದು ಅಕ್ಕ, ನೀವೇ ಇರಬೇಕು. ನೀವು ಮಾತ್ರ ಇರಬೇಕು. ನೀವು ಒಬ್ಬರೇ ಇರಬೇಕು. ಸರಿ, ನೀನು ಆರಾಮಾಗಿರು, ನಾನು ನೋಡ್ಕೋತೀನಿ. ಆಯ್ತಾ? ಸರಿ ಅಕ್ಕ, ಬರ್ತೀನಿ. ಲೀಲಾ, ನಾನು ಹುಷಾರಾಗಿದ್ದೀನಿ. ಡೋಂಟ್ ವರಿ.